ಕೆಂಪಡರಿತ ನಭೋ ಮಂಡಲದಿ ಬೆಪ್ಪನಾರಿಸುತ್ತೆ ಬರುತ್ತಿಯ ಭಾಸ್ಕರ. ಕೆಂಪಡರಿತ ನಭೋ ಮಂಡಲದಿ ಬೆಪ್ಪನಾರಿಸುತ್ತೆ ಬರುತ್ತಿಯ ಭಾಸ್ಕರ. ಕಂಪನಿಯುತಿಗ ಸುಮದಿಲ್ದೆನುತ ಕಂಪನಿಯುತಿಗ ಸುಮದಿಲ್ದೆನುತ ಇಂಪುಗಾರವಿದು ಕೋಗಿಲೆರವದ. ಇಂಪುಗಾರವಿದು ಕೋಗಿಲೆರವದ. ಸುಪ್ರಭಾತವಿದು ಪ್ರಭಾತ ಸಮಯ ದೇಗಮಾನನದಿ ಉದಯಿಪ ಸಮಯ. ಭಗವಾನ್ ಭಾಸ್ಕರ, ಇದೋ ನಿಮಗೆ ನಮಸ್ಕರಿಸಿರುವ ಸೀತಾ, ಲಕ್ಷ್ಮಣ, ಅದೋ ನೋಡಿ, ಪವಿತ್ರವಾದ ಈ ಪರಮ ಪಾವನೆಯಾದ ಗಂಗಾ ಮಾತೆಗೆ ವಂದಿಸಿ ನಾವುಗಳು ಮುಂದೆ ಸಾಗೋಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ. ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಹರನ ಶಿರದಿಂದ ಹರಿದೆ ಅಮ್ಮ. ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ನನಗೆಲ್ಲ ಉದ್ಧರಿಸಿದ ತಾಯಿ. ಪರಮ ಪಾವನೆ ಎಂದೆನಿಸಿ ನನಗೆಲ್ಲ ಉದ್ಧರಿಸಿದ ತಾಯಿ. ನಿರುಪಮ ಚರಿತಳ ನಿರ್ಣಯ ಚರಿತವ, ನಿರುಪಮ ಚರಿತಳ ನಿರ್ಣಯ ಚರಿತವ, ನಿರುಪಮ ಚರಿತಳೆ ನಿರ್ಣಯ ಚರಿತವ. ನಿರುಪಮ ಚರಿತಳೆ ನಿರ್ಣಯ ಚರಿತವ, ನಿರುಪಮ ಚರಿತಳೆ ನಿರ್ಣಯ ಚರಿತವ.
ಪರಮ ಪಾವನೆಯಾದ ಗಂಗಾ ಮಾತೆ, ಇದೋ ನಿಮಗೆ ನಮಸ್ಕರಿಸಿದು. ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ, ರಾಮ 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 ರಘುವಂಶ ಸೋಮ, ರಾಮ 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 ರಘುವಂಶ ಸೋಮ, ರಾಮ 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 ರಘುವಂಶ ಸೋಮ. ಗುಹರಾಜ, ರಾಮ 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 ರಘುವಂಶ ಸೋಮ, ತಾತ ವಿವಾಸ ಮಧುರ ಕವಿದಾತ ವಿವಾಸ ಮಧುರ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ. ನಿನ್ನ ನಾಮ ಜಪ ಮಾತ್ರದಿಂದ, ನಿನ್ನ ನಾಮ ಜಪ ಮಾತ್ರದಿಂದ, ಗುಹರಾಜ, ನಿನ್ನ ನಾಮ ಜಪ ಮಾತ್ರದಿಂದ, ನಿನ್ನ ನಾಮ ಜಪ ಮಾತ್ರದಿಂದ, ಅಪರಾಜವಾಗೆ ಅಪರಾಜವಾಗೆ ರಾಮ ರಾಮ ರಘು ರಾಮ ಶ್ರೀ. ದೇವದೇವ ಶ್ರೀರಾಮಚಂದ್ರ, ಈಗೋ ನಿನಗೆ ನಮಸ್ಕರಿಸುವೆನು. ಗುಹರಾಜ, ನಿನಗೆ ಮಂಗಳವಾಗಲಿ. ಮೇಲೆ ನೀನು ಮತ್ತು ನಿನ್ನ ಪರಿವಾರವು ಕ್ಷೇಮವಷ್ಟೇ ಗುಹರಾಜ. ದೇವದೇವ ಶ್ರೀರಾಮಚಂದ್ರ, ತಮ್ಮ ಅನುಗ್ರಹ ಆಶೀರ್ವಾದದಿಂದ ನಾನು ಮತ್ತು ನನ್ನ ಪರಿವಾರ ಸುಖದಿಂದಿದ್ದೇವೆ. ಆದರೆ ತಮಗೊದಗಿದ 14 ವರ್ಷಗಳ ವನವಾಸದ ವಾರ್ತೆಯನ್ನು ಕೇಳಿ ನಾನು ತುಂಬಾ ದುಃಖಿತನಾಗಿದ್ದೇನೆ ಪ್ರಭು, ದುಃಖಿತನಾಗಿದ್ದೇನೆ. ತಮ್ಮ 14 ವರ್ಷಗಳ ವನವಾಸದ ಕಾಲವನ್ನು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಅಯ್ಯ ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾದರೂ ಸಹ ನಾವುಗಳು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಅರಣ್ಯಕ್ಕೆ ಬಂದಿರುವುದರಿಂದ ಪುರಪ್ರವೇಶವನ್ನು ಮಾಡುವಂತಿಲ್ಲ. ಆದ್ದರಿಂದ ನಿನ್ನ ಆತಿಥ್ಯಕ್ಕೆ ಬದಲಾಗಿ ಇದು ಈ ಗಂಗಾ ನದಿಯನ್ನು ದಾಟಿಸಿದರೆ ನಿನಗೆ ಬಹಳ ಪುಣ್ಯವು ಬರುವುದು. ದೇವದೇವ ಶ್ರೀರಾಮಚಂದ್ರ, ಭವಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನು ಒಂದು ಸಣ್ಣ ನದಿಯನ್ನು ದಾಟಿಸುವ ಸುಯೋಗ ನನ್ನದಾಯ್ತಲ್ಲ. ಧನ್ಯರಾಜನು ಪ್ರಭು, ಧನ್ಯ ನಾನು. ಆದರೆ ಹಿಂದೆ ತಾವು ಮಿಥಿಲಾಪಟ್ಟಣವನ್ನು ಪ್ರವೇಶಿಸುವಾಗ ತಮ್ಮ ಪಾದ ಸ್ಪರ್ಶದಿಂದ ಒಂದು ಕಲ್ಲು ಹೆಣ್ಣಾಯಿತಂತೆ. ಇನ್ನು ನನ್ನ ದೋಡಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳಷ್ಟಿವೆ. ಅವೆಲ್ಲವೂ ತಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿಯೇನು ಪರಮಾತ್ಮ? ಅಯ್ಯ ಗುಹರಾಜ, ನಿನ್ನ ಮನದ ಆಂತರ್ಯವು ನನಗೆ ಅರ್ಥವಾಯಿತು. ನನ್ನ ಪಾದಗಳನ್ನು ತೊಳೆದು ಸೇವೆ ಮಾಡಬೇಕೆಂಬುದಲ್ಲವೇ ನಿನ್ನ ಆಂತರ್ಯ. ಆಗಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಯಾಗಲಿ. ಧನ್ಯನಾದನು ಪ್ರಭು. ಕ್ಷಣಕಾಲ ನಿಲ್ಲಿ.
ಗುಹರಾಜ, ನಿನ್ನ ಇಷ್ಟಾರ್ಥವು ನೆರವೇರಲಿ. ಪ್ರಭು, ಕ್ಷಣಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿ ಬರುವೆನು. ಆಗಬಹುದು. ಪ್ರಭು, ನಾವೇನು ಸಿದ್ಧವಾಗಿರುವುದು, ದಯಮಾಡಿಸಿ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ. ದೇವದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ, ದೇವದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ. ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ ರಾಮ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಲ್ಲಿ ರಾಮ. ಹೇ ರಾಘವ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ಎಲ್ಲಿರುವೆ ರಾಘವ, ಕಾನನ ಎಲ್ಲಿರುವೆ ರಾಘವ, ಕಾನನ ಅಲೆ ತಲೆದು ನಾ
ಅಡವಿಯೊಳ್ಳಿ ಅಲೆ ತಲೆ ತೂನಾ ಅಡವಿಯೊಳ್ಳಿ ಬಳಲು ಕಲಿರುವೆ ಬಳಲು ಕಲಿರುವೆ ಉತ್ತಾರಿಯುತ್ತ ಎಲ್ಲಿರುವೆ ರಾಘವ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ರಾಘವ ಎಲ್ಲಿರುವೆ ಪ್ರಭು ಎಲ್ಲಿರುವೆ? ಸಹೋದರ ಅಣ್ಣ, ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಅಣ್ಣ ಸುಳಿವೇ ಕಾಣುತ್ತಿಲ್ಲವಲ್ಲ, ಈಗೇನು ಮಾಡುವುದು ಸಹೋದರ? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿದ್ದರೂ ಸರಿ ಹುಡುಕೋಣ, ನಡೆ ಅಣ್ಣ. ಹಾಗೆ ಆಗಲಿ ಸಹೋದರ. ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂತೆಗೆಯೋ ಆಗದು. ಹೇ ರಾಘವ, ಹೇ ರಾಮಚಂದ್ರ, ನಿನ್ನನ್ನು ಕಾಣಲೇಬೇಕೆಂದಿರುವ ನನ್ನ ಮನೋರಥವನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ವಾಸುರ ನಾಮ ಸದಾ ರಾಮ ನಾಮ ವಾಸುರ ನಾಮ ಸದಾ ರಾಮ ನಾಮ ರಾಮ ಪರಮ ಪಾವನ ನಾಮ ರಾಮ ಪರಮ ರಾಮ ಪರಂಧಾಮ. ಲಕ್ಷ್ಮಣ, ಅಲ್ಲಿ ನೋಡಿ, ಕೆಂದೂಳು ನಭೋಮಂಡಲವನ್ನು ಮುಟ್ಟುತ್ತಿರುವುದು. ತುರಗದ ಕುರುಪಟಲದಿಂದೆದ್ದ ಕೆಂದೂಳನ್ನು ನೋಡಿದರೆ ಯಾರೋ ಮಹಾರಾಜರು ಬೇಟೆಯಾಡಲು ಬಂದಿರುವಂತೆ ಕಾಣುತ್ತಿರುವುದು. ಲಕ್ಷ್ಮಣ, ಮುಂದೆ ಹೋಗಿ ನೋಡು. ಆಗಲಿ ಅಗ್ರಜ, ಮತ್ತಾರು ಅಲ್ಲ, ದಾಯಾದಿ ಮಾತ್ಸರದಿಂದ ಭರತನೇ ಸೈನ್ಯ ಸಮೇತವಾಗಿ ಬರ್ತಿರೋನು. ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವೆನು. ಲಕ್ಷ್ಮಣ, ಶಾಂತನ. ಭರತನ ಭಾತೃಪ್ರೇಮವನ್ನು ನೀನೇನರಿಯೇ? ಅವನು ನಮ್ಮ ನಾಶಕ್ಕಾಗಿ ಬರುತ್ತಿದ್ದಾನು ಅಥವಾ ನಮ್ಮಲ್ಲಿ ಕ್ಷಮೆಯನ್ನು ಕೇಳಲು ಬರುತ್ತಿದ್ದಾನು? ನೋಡೋಣ, ಸ್ವಲ್ಪ ಇರು ಲಕ್ಷ್ಮಣ.
ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲಿಡಿ. ಅಣ್ಣ ಅಣ್ಣ, ಇದೇನು ಅಣ್ಣ? ಪಟ್ಟೆ ಪೀತಾಂಬರಗಳನ್ನು ಧರಿಸಿ, ವಜ್ರ ವೈಡೂರ್ಯಗಳನ್ನು ಧರಿಸಿ, ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀವು ಈ ರೀತಿ ನಾರು ಮುಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿನಲ್ಲಿ ವಾಸಿಸುತ್ತಿರುವುದನ್ನು ನಾನು ನೋಡಲಾರೆನು. ಭರತ, ಸಮಾಧಾನ ಮಾಡು. ಭರತನೇ, ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟು ಬರುವಾಗ ನಿನ್ನನ್ನೇ ನೆನೆದು ಬಹಳ ಅಂಬಲದಿಂದ ಹೊರಟು ಬಂದೆ. ಭರತ, ಅಣ್ಣ, ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಕುಶಲದ ಸಂಗತಿಯನ್ನು ಕೇಳಬೇಕೆಂಬ ಹಂಬಲ. ಒಬ್ಬೊಬ್ಬರ ಸಂಗತಿಯನ್ನು ಕೇಳುವೆನು, ಹೇಳಬಲ್ಲೇ ಭರತ. ಕೇಳು ಅಣ್ಣ, ಹೇಳುತ್ತೇನೆ. ಭರತ, ನಮಗೆ ಅಕಾರ ಉಕಾರ ಮಕಾರಗಳನ್ನು ರಸಪಾನ ಮಾಡಿಸಿದಂತಹ ಋಷಿಗಳಲ್ಲಿ ಸರ್ವಶ್ರೇಷ್ಠ ಎನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ ಭರತ. ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರಾದ ಮಂತ್ರಿ ಸುಮಂತ್ರವರಿಯರು ಕ್ಷೇಮವೇ ಭರತ. ಮಂತ್ರಿ ಸುಮಂತ್ರರು ಕ್ಷೇಮವಾಗಿರುವರಣ್ಣ, ಕ್ಷೇಮವಾಗಿರುವರು. ಸಹೋದರ, ಪತಿಯ ಎದುರಿನಲ್ಲಿ ಒಂದು ಮಾತನ್ನು ಆಡದೆ ಮೌನವಾಗಿ ನಮ್ಮನ್ನು ಕಳಿಸಿಕೊಂಡಂತ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮವೇ ಭರತ. ಸುಮಿತ್ರಾ ಮಾತೆಯವರು ಕ್ಷೇಮವಾಗಿರುವರಣ್ಣ, ಕ್ಷೇಮವಾಗಿರುವರು. ಸಹೋದರ, ನಾವು ಮಾಸಗಳು ಹೊತ್ತು ಹೆತ್ತು ತುತ್ತಿಕ್ಕಿ ಮುತ್ತಿಕ್ಕಿ ನಮ್ಮನ್ನು ಸಾಕಿ ಸಲುಹಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಮ್ಮನ್ನು ಬೀಳ್ಕೊಟ್ಟಂತಹ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆ ಕ್ಷೇಮದಿಂದಿರುವರೇ? ಕೌಸಲ್ಯ ಮಾತೆಯವರು ಕ್ಷೇಮವಾಗಿರುವರಣ್ಣ, ಕ್ಷೇಮವಾಗಿರುವರು. ಇನ್ನು ಈ ರಾಮನಿಗೆ ಆರಾಮವನ್ನು ತಂದುಕೊಟ್ಟಂತಹ ನಿನ್ನ ಹೆತ್ತ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆ ಕ್ಷೇಮದಿಂದಿರುವರೇ? ಆಹಾ, ಅವರ ಕ್ಷೇಮಕ್ಕೆ ನನ್ನ ಕೊರತೆ, ಕ್ಷೇಮವಾಗಿರುವರು. ಹೀಗೆ ಹೇಳು ಭರತ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕಟುವಾಂಗ ಎಂಬ ಹೆಸರಿದ್ದಿದ್ದವರು ಪುಷ್ಪರಪ್ತ ಎಂಬ ಅನ್ವರ್ಥ ನಾಮವನ್ನು ಹೊಂದಿದ್ದಲ್ಲದೆ ದೇವಾಸುರ ಯುದ್ಧದಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟಿದ್ದಲ್ಲದೆ ದೇವಾನ ದೇವತೆಗಳಿಂದ ದಶರಥ ಎಂದು ಬಿರುದಾಂಕಿತನಾದಂತಹ ನಮ್ಮ ಪೂಜ್ಯ ಜನಕ ದಶರಥ ಚಕ್ರವರ್ತಿ ಕ್ಷೇಮವೇ ಭರತ. ಭರತ, ಏನಾಯ್ತು? ಜಾಗೃತಿಯಾಗಿ ಹೇಳಬಾರ್ದೆ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏನ್ ಸಹೋದರ, ಏನಾಯ್ತು? ಜಾಗೃತಿಯಾಗಿ ಹೇಳಬಾರ್ದೆ? ನೀವು ವನವಾಸ ನೆಪದಿಂದ ಅರಮನೆಯನ್ನು ಬಿಟ್ಟು ಹೊರಟ ಕೂಡಲೇ ನಿಮ್ಮಲ್ಲೇ ಅತಿ ಪ್ರೀತಿಯಿಂದಿಟ್ಟಿದ್ದ ಜನಕನು ಹೌದು ಪರಲೋಕವಾಸಿಯಾದ
ಶಾಂತನಾಗ. ಅಣ್ಣ ಹೇ ಪರಲೋಕದಲ್ಲಿರುವ ಆ ತಂದೆಯೇ, ಇದೋ ನಿಮಗೆ ಇಲ್ಲಿಂದನೇ ನಮಸ್ಕರಿಸಿದರು. ಹೇ ಜನಕ, ಕೊನೆಗೂ ನನಗುಂಟಾದ ವನವಾಸದಿಂದ ಸ್ವರ್ಗಲೋಕವಾಸಿಯಾದಿಯ ಸಹೋದರ. ಅಣ್ಣ, ತಂದೆಯವರ ಅಂತಿಮ ಕಾಲದಲ್ಲಿ ಅವರ ಸೇವೆಯನ್ನು ಗೈದಂತಹ ನೀವಲ್ಲವೇ ಭಾಗ್ಯಶಾಲಿಗಳು, ನೀವಲ್ಲವೇ ಭಾಗ್ಯಶಾಲಿಗಳು. ಅಣ್ಣ, ತಂದೆಯ ಅಂತಿಮ ಕಾಲದಲ್ಲಿ ನಾವು ಸಹ ಬರಿಯಲ್ಲಿರಲಿಲ್ಲ. ವಿಧಿಯ ಲೀಲೆಯು ವಿಚಿತ್ರವಾಗಿರುವುದು. ಶೂರರಾದ 4 ಸುಪುತ್ರರನ್ನು ಪಡೆದಂತಹ ಜನಕ, ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳ್ಯಾರು ನಿಮ್ಮ ಬಳಿಯಲ್ಲಿದ್ದಂತಾಯಿತು. ಆಗಿದ್ದು ಹಾಗೆ ಹೋಯಿತು. ಭರತ, ಚಿಂತಿಸಬೇಡ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಮಂದಿರದಂತೆ ಆಗಬಾರದು ಭರತ. ಆದ್ದರಿಂದ ನಿನ್ನ ತಾಯಿ ಇಷ್ಟದಂತೆ ಹೋಗುತ್ತಮ್ಮ, ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಹೋಗು ಸಹೋದರ. ಅಣ್ಣ, ನೀನು ತಂದೆಯೂ ಇಲ್ಲದ ಆ ಶೂನ್ಯವಾದ ಸಿಂಹಾಸನವನ್ನು ನಾನು ಖಂಡಿತವಾಗಿಯೂ ಹತ್ತಲಾರೆ. ನೀವೀಗಲೇ ನಮ್ಮ ಸ್ಥಿತಿಯಲ್ಲಿ ಬಂದು ಸಿಂಹಾಸನವನ್ನು ಹತ್ತಿ ನಮ್ಮನ್ನು ಮಾತೆಯವರನ್ನು ಸಂತೋಷಪಡಿಸು ಬಾ ಅಣ್ಣ. ಹೌದು ಅಣ್ಣ. ಭರತ ಶತ್ರುಘ್ನರೇ, ನೀವು ಹೇಳಿದು ಒಂದು ರೀತಿಯಾದರೆ ನಿನ್ನ ತಾಯಿಯ ಇಚ್ಛೆ ಅದಲ್ಲ. ನಿನ್ನ ಪಟ್ಟಾಭಿಷೇಕ, ನನ್ನ ವನವಾಸ, ತಂದೆ ತಾಯಿಯರ ಇಷ್ಟದಂತೆ ನಡೆಯುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಅದು ಅಲ್ಲದೆ ಸಹೋದರ, ಅಣ್ಣ, ನಿನ್ನ ಭಾಗಕ್ಕೆ ಬಂದಿರುವಂತಹ ಆ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿ ಆದಂತಾಗುವುದಿಲ್ಲವೇ? ಅಣ್ಣ, ಯೋಚಿಸಿ ನೋಡು ಸಹೋದರ. ಅಣ್ಣ, ನನಗೆ ಒದಗಿ ಬಂದಿರುವ ಆ ಸಿಂಹಾಸನವನ್ನು ನಾನೇ ಸಂತೋಷವಾಗಿ ತಮಗೆ ಸಮರ್ಪಿಸುತ್ತಿರುವಾಗ ದತ್ತಾಪಹಾರ ದೋಷ ಹೇಗೆ ಬಂದಿತ್ತು ಅಣ್ಣ? ಹೇಗೆ ಬಂದಿತ್ತು? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಕೊನೆಯದಾಗಿ ನನ್ನದೊಂದು ಪ್ರಾರ್ಥನೆಯನ್ನಾದರೂ ನಡೆಸಿಕೊಡು ಅಣ್ಣ. ಹೇಳು ಸಹೋದರ. ಅಣ್ಣ, ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಕೊಟ್ಟರೆ ಅವುಗಳನ್ನೇ ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲಿಟ್ಟು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುವೆನು. ಹೌದು ಅಣ್ಣ. ಅಲ್ಲದೆ ನಾನು ಸಹ ಪುರಪ್ರವೇಶ ಮಾಡದೆ ನಂದಿ ಗ್ರಾಮದಲ್ಲೇ ವಾಸವಿದ್ದು ರಾಜ್ಯಭಾರ ಮಾಡುತ್ತೀನಿ. ಅಲ್ಲದೆ 14 ವರ್ಷ ವನವಾಸ ಮುಗಿದ ಮರುದಿನವೇ ಬಂದು ನೀನು ನನಗೆ ದರ್ಶನವನ್ನು ಕೊಡಬೇಕು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ, ಪಾದವೇ ಸಾಕ್ಷಿ. ಸಹೋದರ, 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಮರುದಿನವೇ ನಿನಗೆ ದರ್ಶನವನ್ನು ಕೊಡುವೆನು. ತೆಗೆದುಕೋ ಪಾದಕೆಗಳನ್ನು. ತನ್ನೊಡಲತಾಪಮಂ ತಡೆದೆನಿತು ತವ ಕದಿಂ ಬೆಳೆಸಿದ ಮಾತೆಗೆ ಭಾಗ್ಯವಿಲ್ಲ. ಪರಮ ಜಪದ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಪರಮ ಜಪದ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಮುನಿ ಜನರ ಪಾಲಿಗೂ ಪುಣ್ಯವಿಲ್ಲ. ರಾಮ ಸಹಜದಿಂ ಶ್ರೀರಾಮಂಗೆ ಸಹಜಾತರಾಗಿ ಜನಿಸಿ ಸಹಜದಿಂ ಶ್ರೀ
ಸಹಜಾತರಾಗಿ ಜನಿಸಿ ಸಹಕರಿಸಿದೆ ಮಗು ಪುಣ್ಯವಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡು ಪಡುತ್ತಿರ್ಪರೋ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಎನಗಿಲ್ಲ ಅನ್ಯರಿಗಿಲ್ಲ ಜಗದೀ ಜಗದೀ. ಅಣ್ಣ ನಾವಿನ್ನು ಹೋಗಿ ಬರ್ತೇವಣ್ಣ. ಬರೆದ ಸಿದ್ಧಂಗರೇ, ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮಾಜಿನ ಮಣಿಲನ ರಘುವಂಶ ಸೋಮಾಜಿನ ಮಣಿಲನ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಣ್ಣ ನೋಡಿದೀಯ ಭರತನ ಭಾತೃಪ್ರೇಮವನ್ನು ನೀನು ನೋಡಿದೀಯ. ಅಣ್ಣ, ದುಡುಕಿ ಮಾತನಾಡಿದ ನನ್ನನ್ನು ಕ್ಷಮಿಸು ಅಣ್ಣ. ಲಕ್ಷ್ಮಣ, ಸೀತಾ, ನಾವಿರುವ ಪ್ರದೇಶವು ಅಯೋಧ್ಯೆಗೆ ಬಹು ಸಮೀಪವಾಗಿರುವುದರಿಂದ ಪ್ರಜೆಗಳು ಪುನಃ ಮತ್ತೆ ಮತ್ತೆ ಬಂದು ನಮ್ಮನ್ನು ಕಾಡುತ್ತಿರುವರು. ಆದ್ದರಿಂದ ನಾವುಗಳು ಮುಂದೆ ದಂಡೇಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಓಹೋ ಓಹೋ ಮೇವು ಬರಲಿ ಹೋ ಮೇವು ಬರಲಿ ಹೋ ಎನಗೆ ಮೇವು ಬರಲಿ ಹೋ ಮೇವು ಬರಲಿ ಹೋ ಎನಗೆ ಮೇವು ಬರಲಿ ಹೋ ಹಾರಿ ವೇಷವ ತೋರಿ ಹಾರಿ ವೇಷವ ತೋರಿ ಎರಿದು ತಿನ್ನುವೆನ ಮುರಿ ಮುರಿದು ಮುಕ್ಕುವೆನ ಇರಿಗಿರಿದು ತಿನ್ನುವೆನ ಮುರಿ ಮುರಿದು ಮುಕ್ಕುವೆನ ಜೀವ ಮಾವ ಮೇವು ಬರಲಿ ಹೋ ಜೀವ ಮಾವ ಮೇವು ಬರಲಿ ಹೋ ಮೇವು ಬರಲಿ ಹೋ ಎನಗೆ ಮೇವು ಬರಲಿ ಹೋ ಪ್ರಾಣಿಂದ ಮಾಡುವುದರಲ್ಲಿ ಎನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ
ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಷಣ್ಮುಖಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆದಿರುವನು. ಹಲವಾರು ದಿನಗಳ ಋತೋಪಾಸವನ್ನು ಮಾಡಿರುವ ಆತನಿಗೆ ಬೇಕಾದ ಮಧ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಷಣ್ಮುಖಾಸುರ, ಎಲ್ಲಿರಬೇಕಂದ? ಅಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಿರುವನು. ಅಯ್ಯೋ ಮಗನೇ ಷಣ್ಮುಖಾಸುರ, ಹೆತ್ತ ಮಡಲಿಗೆ ಕಿಚ್ಚಿಟ್ಟೆ ಯಾಕಂದ? ಯಾರೋ ನನ್ನ ಸುಕುಮಾರನ ಶಿರಚ್ಛೇದನ ಮಾಡಿರಬಲ್ಲ. ಯಾರಾಗಿರಬಹುದು? ನರವಾಸನೆ, ನರವಾಸನೆ! ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರವಾಸನೆ. ಯಾರಾದ್ರೂ ಆಗಲಿ, ಅವ್ರು ಎಲ್ಲಿ ಇರಲಿ, ಹಾಗೆ ಹಿಡಿದು ಗಾತಾಗತನಾಗಿ ನುಂಗಿ ನನ್ನ ಉದರದ ಕಿಚ್ಚನ್ನು ಹಾರಿಸಿಕೊಳ್ಳುವನು. ಮಗನೇ, ನಿನ್ನನ್ನು ಕೊಂದ ಪಾಪಿಗಳನ್ನು ನಾನು ಬಿಡಲಾರನು. ಇಂದು ನಾನು ಹೊಂದುವೆನು ಆನಂದವಾ, ಇಂದು ನಾನು ಹೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಇಂದು ನಾನು ಇಂದು ನಾನು ಇಂದು ನಾನು ಹೊಂದುವೆನು ಆನಂದವಾ. ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಮಾಡಿ, ನರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಕಳ್ಳ ಕಿತ್ತು ಸೇವಿಗೆ ಪಾಸ ಮಾಡಿ ತಿನ್ನುವೆ, ಕಳ್ಳ ಕಿತ್ತು ಸೇವಿಗೆ ಪಾಯಸ ಮಾಡಿ ತಿನ್ನುವೆ. ಇಂದು ನಾನು ಇಂದು ನಾನು ಇಂದು ನಾನು ಹೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಇಂದು ನಾನು ಇಂದು ನಾನು ಇಂದು ನಾನು ಹೊಂದುವೆನು ಆನಂದವಾ. ನೋಡೆ ಈ ಲತೆಗಳ್ ನೋಡೆ ಈ ಕತೆಗಳ್, ನೀ ನೋಡೆ ಈ ಲತೆಗಳ್, ಎತ್ತ ನೋಡೆ ಅತ್ತ ಲತೆಗಳು ಚಿತ್ತಕ್ಕೆ ಉದವಿಯುವುದು. ಜನಕ್ಕೆ ಎತ್ತ ನೋಡೆ ಅತ್ತ ಲತೆಗಳು ಚಿತ್ತಕ್ಕೆ ಮುದವಿಯುವುದು. ಚಿತ್ತ ಜಾರಿ ನೋಡಲ್ಲ ಮಮ, ನೋಡೆ ಸೀತಾ
ಇವನಾಡಿ ಮೆರೆಯುವ ಸೊಬಗನ ಇವನಾಡಿ ಮೆರೆಯುವ ಸೊಬಗನ ನೋಡೇ ಸೀತಾ ಇವನಾಡಿ ಮೆರೆಯುವ ಸೊಬಗನು ಜಾನಕಿ ಇವನಾಡಿ ಮೆರೆಯುವ ಸೊಬಗನು ಇವನಾಡಿ ಮೆರೆಯುವ ಸೊಬಗನು ಇವನಾಳೆ ಮೆರೆಯುವ ಸೊಬಗನು ಇವನಾಳೆ ಮೆರೆಯುವ ಸೊಬಗನು ಜಾನಕಿ ಇವನಾಳೆ ಮೆರೆಯುವ ಸೊಬಗನು ಭೂಸುವೆ ನೀನೋಡೆ ಭೂಸುವೆ ನೀನೋಡೆ ಎತ್ತ ನೋಡೆ ಹತ್ತಲತೆಗಳು ಜಾನಕಿ ಆರ್ಯಪುತ್ರ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನಮೋಹವಾಗಿರುವುದು. ಹೌದು ಪ್ರಿಯ. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಶುಕಪಿಕ ನಾದಗಳಿಂದ ಕೂಡಿದ ಈ ನಾದದಿಂದ ತಂಗಾಳಿಯಿಂದ ನಮ್ಮ ಮನದ ಕ್ಲೇಶಗಳನ್ನು ಕಳೆಯುವ ಸುಂದರ ತಾಣವೇ ಈ ಪಂಚವಟಿ. ಜಾನಕಿ, ಆರ್ಯಪುತ್ರ, ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಸುಮಕೋಮಲೆ. ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಕುಳಿತು ಅನೇಕ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಂಡು ಮೃಷ್ಟಾನ್ನ ಭೋಜವನ್ನು ಸವಿಯುತ್ತಿದ್ದ ನಿನ್ನನ್ನು ಈ ಕಾರಣಕ್ಕೆ ಕರೆತಂದನಲ್ಲ ಎಂದು ಬೇಸರವೇ? ಸ್ವಾಮಿ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟು. ಪದೇ ಪದೇ ಇಂತಹ ಮಾತುಗಳನ್ನು ಆಡಕೂಡದು. ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡ್ತಿದೆ ಅಲ್ಲವೇ ಪ್ರಿಯ? ಆಶಾ ಜೀವನ ಶುಭ ದಿನ ಹೊಸದನ ಮರುಳ ಕಂಡಿನ. ಆಶಾ ಜೀವನ ಶುಭ ದಿನ ಹೊಸದನ ಮರುಳ ಕಂಡಿನ. ಆಶಾ ಜೀವನ ಶುಭ ದಿನ ಜಾನಕಿ, ಹೊಸತನ ಕಂಡಿರ ಆಶಾ ಜೀವನ ಶುಭ ದಿನ ಹೊಸತನ ಮರುಳ ಕಂಡಿರ. ಆಶಾ ಜೀವನ ಶುಭ ದಿನ
ಮಾಧುರ ನಿನ್ನ ಗಾನ ನಿನ್ನ ಮನವ ಸೆಳೆದೆನ. ಮಾಧುರ ನಿನ್ನ ಗಾನ ನಿನ್ನ ಮನವ ಸೆಳೆದೆನ. ಜಾನಕಿ, ಹೊಸತನ ಕಂಡೇನ ಆಶಾ ಜೀವನ ಶುಭ ದಿನ. ಹೊಸತನ ಬರುಣ ಕಂಡೆನ ಆಶಾ ಜೀವನ ಶುಭ ದಿನ. ಕಲೆಯೇ ಒಲವೇ ಲಕ್ಷ್ಮಣನ ಈ ಪರ್ಣಕ ಶಾಲೆನ ಎಷ್ಟು ಚಂದವಾಗಿ ಕಟ್ಟರು ನೋಡಿದ್ಯಾ ಸೀತಾ? ಹೌದು ಪ್ರಿಯ, ಮನೋಹರವಾಗಿ ಇರುವುದು. ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವೇ? ಲಕ್ಷ್ಮಣ, ಲಕ್ಷ್ಮಣ ಅಣ್ಣ, ಈ ಖಡ್ಗ ಯಾವುದು? ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನೇ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದೆ ಅಣ್ಣ. ಕೊನೆಗೂ ಸಮರಿಸಿಬಿಟ್ಟೆಯ? ಹೌದು ಅಣ್ಣ. ಆಗಲಿ, ಆ ಖಡ್ಗವನ್ನು ನಿನ್ನ ರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿ ಇಟ್ಟುಕೋ. ಫಲಗಳನ್ನು ಈ ಪಾರ್ಶ್ವದಲ್ಲಿಡು. ಆಗಲೇ. ಸಮೀಪದಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ಎಲ್ಲಾರೋ ಇರುವ ನರರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ, ಇಬ್ಬರನ್ನು ಹಾಗೆ ಒಂದೇ ಬಾರಿಗೆ ಹಿಡಿದು ಆಪೋಷಣೆ ಮಾಡಿಕೊಂಡು ಬಿಡುವುದು. ಎಂತಹ ಸುರಸುಂದರಾಂಗನು, ಇಂತಹ ಸುರಸುಂದರಾಂಗರನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ, ಈ ನಮ್ಮ ದಂಡಕಾಂಡದಲ್ಲಿ ಎಲ್ಲಿಯೂ ನೋಡಿಯೇ ಇರಲಿಲ್ವಲ್ಲ. ಏನಾದ್ರೂ ಆಗಲಿ, ಇವನನ್ನು ಮಾತ್ರ ಬಿಡಬಾರ್ದು. ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಕಿ ವಲ್ಲಭನ, ನನ್ನ ವಲ್ಲಭನ, ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡು. ವಲ್ಲಭನ, ನನ್ನ ವಲ್ಲಭನ, ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡು. ನಾನಿ ತಂದಾನಿಗಲೇ ವರಿಸುವೆ, ನಾನಿ ತಂದಾನಿ. ಹೌದು, ನಾನು ಈ ಘೋರ ರೂಪಿನಿಂದ ಹೋದರೆ ಈತನು ವರಿಸುವನೆ, ನಾನು ಆತನಿಗೆ ಕಾಣಿಸೇ ಇಲ್ಲ. ಆದ್ದರಿಂದ ಮಾಯ ರೂಪಿನಿಂದ ಪ್ರತ್ಯಕ್ಷಳಾಗುವ. ಜೈ ಶಾಂಭವಿ. ತೆಳ್ಳಕ್ಕೆ
ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ. ಇಂತಹ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 10 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯೋ. ಸುಂದರಿ ಎಲ್ಲವೇ ಜಗದೊಳಗೆ ನಾ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಮೋ ಜಗದೊಳಗೆ, ಜಗದೊಳಗೆ ಮೋ ಜಗದೊಳಗೆ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಟಿವಿ, ಎಂತಹ ಗಾಂಭೀರ್ಯ. ಕುಳಿತಿರುವುದನ್ನು ನೋಡು, ಹೇಗೆ ಕುಳಿತಿದ್ದಾನೆ ಮನ್ಮಥ, ಮನ್ಮಥ. ಮನೋಹರ, ಮನೋಹರ, ಯಾರಮ್ಮ ನೀನು? ಬಾರಪ್ಪ, ಎದ್ದು ಸ್ವಲ್ಪ ಬರಬರ. ಯಾರನ್ನು ಅವಳನ್ನು ಎಬ್ಬರಿಸಿಕೊಂಡು ಬಂದ. ಯಾರಮ್ಮ ನೀನು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕನಕ ದೂರ ದೂರ ನಕನಕ ದೂರ ದೂರ ಶೂರ್ಪನಕ ಎನ್ನುವರು. ನೀನು ಯಾರು? ಈ ದಂಡಕಾರಣಿಗೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ನಾವುಗಳು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಗ ರಾಮನೆಂದು. ರಾಮ ರಾಮ ಪಂಗನಾಮ. ಈಕೆ ನನ್ನ ಧರ್ಮಪತ್ನಿ ಸೀತೆ. ಓಹೋ, ಇವಳು ಬೇರೆ ಧರ್ಮ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆ. ಒಳ್ಳೆಯದಾಯಿತು. ಅದು ಹಾಗಿರ್ಲಿ, ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು? ಅದು ಹೇಗೆ? ಅದು ಹೇಗೆಂದರೆ ಈ ದಂಡಕಾರಣ್ಯದಲ್ಲಿ ಹೀಗೆ ಸಂಚರಿಸಿಕೊಂಡು ಬರುತ್ತಿರುವಾಗ ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ವರಿಸು, ಮೋಹಿಸು, ಚುಂಬಿಸು, ಬಾ ಬಾ ಬಾ. ದೂರ. ಅದು ಸಾಧ್ಯವಿಲ್ಲ. ಯಾವುದು ಯಾವುದು? ಈಗ ನೀವು ಹೇಳಿದ್ರಲ್ಲ, ಅದು ಸಾಧ್ಯವಿಲ್ಲ. ಅದು ಮತ್ತೆ ನಾನೇನು ಮಾಡಲಿ? ನೋಡಿ, ಈಕೆಯು ನನ್ನ ಪತ್ನಿ. ಈಕೆಯನ್ನು ಅವಳಲ್ಲೇ ಇರಲಿ. ಅವಳು ಪತ್ನಿ, ನಾನು ಉಪಪತ್ನಿ. ಅದು ಸಾಧ್ಯವಿಲ್ಲ. ಏಕೋ? ತನುಜರು ನೀವು, ಮನುಜರು ನಾವು. ತನುಜರು ನೀನು, ಮನುಜರು ನಾವು. ಮನಸ್ಸಿದ ನಾಟ್ಯಕ್ಕೆ ಮನವಿರಬಹುದೇ? ಮನಸ್ಸಿದ ನಾಟ್ಯಕ್ಕೆ ಮನವಿರಬಹುದೇ? ನ್ಯಾಯವೇ ನಿನಗೆ ಮಾಯದ ಸುಂದರತಿ, ನ್ಯಾಯವೇ ನಿನಗಿದು ಮಾಯದ ಸುದತಿ. ಹೇಯವಲ್ಲವೇ ನಿನ್ನಯ ಜನ್ಮ, ಹೇಯವಲ್ಲವೇ ನಿನ್ನಯ ಜನ್ಮ. ನ್ಯಾಯವೇ ನಿನಗಿದು ಮಾಯದ ಸುದತಿ. ಮನೋಹರ, ನೋಡಮ್ಮ, ನೀವಾದರೂ ದಾನವರು, ಹೌದು, ನಾವು ಮನುಜರು. ಆಗಲಿ. ನಾವುಗಳು ಏಕಪತ್ನಿ ವೃತಸ್ಥರು. ಇಲ್ಲಿಂದ ಏಕ. ಈಕೆಯನ್ನು ನಾನು ಪ್ರಿಯ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ, ನನಗೆ ಗಾಳಿ ಸಾಕ್ಷಿಯಾಗಿ ಆಗು. ಅದು ಸಾಧ್ಯವಿಲ್ಲ. ನಿನ್ನಿಂದ ಆಗುವುದಾದರೂ ಏನು, ಅದಾದರೂ ಹೇಳಿಬಿಡು. ನೋಡಮ್ಮ, ಈ ಅರಣ್ಯಕ್ಕೆ ನಾನು ಒಬ್ಬನೇ ಬಂದಿಲ್ಲ. ಆಹಾ, ನನ್ನ ಸಹೋದರನಾದ ಲಕ್ಷ್ಮಣನು ಸಹ ಬಂದಿರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯ ಆದರೂ ಆಗಬಹುದು. ನಿನ್ನ ಸಹೋದರನೂ ಬಂದಿರುವನು? ಹೌದು. ಅವನು ನಿನಗಿಂತಲೂ ಸುಂದರನೇ? ಓಹೋ, ಬಹು ಸುಂದರನು. ಆದ್ದರಿಂದಲೇ ಅವನಿಗೆ ಲಕ್ಷ್ಮಣ ಎಂದು ಕರೆಯುವರು. ಮಣಮಣ ರಣಮಣ ಗಣಮಣ. ಒಳ್ಳೆಯದೇ ಆಯಿತು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲ ಇಲ್ಲ, ಅವನು ಏಕಾಂಗಿಯಾಗಿ ಬಂದಿರುವನು. ಒಬ್ಬನೇ? ಹೌದು ಹೌದು. ನಿನಗೆ ಮಾತ್ರ ಬೆಚ್ಚಗೆ ಬೇಕು, ಅವನಿಗೆ ಬೇಡ. ನೋಡಮ್ಮ, ನಿನಗೆ ವಿವಾಹವಾಗಬೇಕು ಪ್ರಿಯ. ಮತ್ತೆ ಅಲ್ಲಿಗೆ ಹೋಗು, ನಿನ್ನ ಕೆಲಸ ಆದರೂ ಆಗಬಹುದು. ಆದರೂ ಆಗಬಹುದಲ್ಲ, ಆಗಲೇಬೇಕು. ಅವನು ಸಮ್ಮತಿಸಿದರೆ ಆಗಬಹುದಮ್ಮ. ಒಂದು ವೇಳೆ ಅವನು ನಮ್ಮಣ್ಣನು ಹೇಳಿದನೆ, ಸುಮ್ಮನೆ ಹೇಳುತ್ತಿರುವೆಯಾ?
ಏನಾದ್ರೂ ಗುರುತನ್ನು ತಂದಿರುವೆಯಾ, ಏನಾದ್ರೂ ಕೊಟ್ಟಿದ್ದಾನ, ಅದನ್ನೆಲ್ಲ ಕೇಳಿದರೆ ನಾನೇನು ಮಾಡಲಿ? ಮರೆತಿದ್ದೆನು ಮರೆಯುವುದು. ಅವನು ನನ್ನ ಆಜ್ಞಾಧಾರಕನು. ಆಹಾ. ನನ್ನ ಆಜ್ಞೆಯ ಹೊರತಾಗಿ ಅವನೇನನ್ನು ಮಾಡಲ್ಲ, ಏನು ಮಾಡುವುದಿಲ್ಲ. ಏನನ್ನು ಮಾಡಲ್ಲ. ನಿನಗೆ ಮಾತ್ರ ಯಾರ ಆಜ್ಞೆಯೂ ಬೇಡ, ಒಳಗೊಳಗೆ ಎಲ್ಲ. ನೋಡಮ್ಮ, ಆದ್ದರಿಂದ ನಿನಗೆ ಒಂದು ಕುರುಹನ್ನು ಕೊಡುವೆನು. ಅದನ್ನು ನೀನು ಅವನಿಗೆ ತೋರಿಸಿದರೆ ಅವನು ನಿನ್ನನ್ನು ವಿವಾಹವಾದರೂ ಆಗಬಹುದು. ಒಂದು ವೇಳೆ ಕೇಳದಿದ್ದರೆ ಹಾಗೆ ಮದುವೆಯಾಗಿ ಬಿಡುತ್ತಾನೆ. ಆ ನಂತರ ಬರೋಣವೇ? ಇಲ್ಲ ಈಗಲೇ ಕೊಟ್ಟು ಬಿಡುವೆಯಾ? ಈಗಲೇ ಈಗಲೇ ಕುರುಹನ್ನು ಕೊಡುವೆನು. ಎಲ್ಲಿ ಬೆನ್ನನ್ನು ತಿರುಗಿಸಿ ಆ ಕಡೆ ನಿಲ್ಲು, ಬೆನ್ನಿನ ಮೇಲೆ ಕುರುಹನ್ನು ಬರೆಯುವೆನು. ಎಂತ ಅವಕಾಶವಿದು, ಎಂತ ಅವಕಾಶವಿದು, ಎಂತ ಅವಕಾಶವಿದು. ಎಲ್ಲಿ ಬರೆಯುವೆ? ಬೆನ್ನಿನ ಮೇಲೆ ಬರೆಯುವೆ. ನಿನ್ನ ಬೆನ್ನಿನ ಮೇಲೆ ಬರೆಯುವೆ. ಅಂದರೆ ಹಿಂದೆ ಹಿಂದೆ ನಿನ್ನ ಬೆನ್ನಿನ ಹಿಂದೆ. ಹಿಂದ? ಹೌದು. ಮುಂದ? ನೋಡಮ್ಮ, ನಿನಗೆ ವಿವಾಹವಾಗಬೇಕು ತಾನೆ, ಆಗಬೇಕು. ಬೇಗ ಗುರುತನ್ನು ತೆಗೆದುಕೋ. ಬರೇ ಬಾ. ಸರಿಯ ಸ್ಥಳವನ್ನು ನೋಡು. ತಡೆ, ಬರೆಯುವುದು ಬರೆಯುತ್ತೀಯ, ಸುಮ್ಮನೆ ಮೇಲ್ಮೇಲೆ ಗೀಚಬೇಡ. ಸ್ವಲ್ಪ ಒತ್ತಿ 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 ಬರೆ. ನೋಡಮ್ಮ, ಲಗ್ನ ಮೀರಿ ಹೋಗುವುದು, ಬೇಗ ಕುರುಹನ್ನು ತೆಗೆದುಕೊಂಡು ಹೋಗು. ಸರಿಯಾಗಿ ಬರೆ. ನನ್ನ ಹೆಸರೇನು ಬರೀಬೇಡಪ್ಪ, ಅವನದೇ ಬರೆಯಬೇಕು. ಈ ಕುರುಹನ್ನು ತೋರಿಸು, ನಿನ್ನ ಅವಮಾನಿಸುವನು. ಹಾಗಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದೆ. ಏನು ಒಂದಾಗಬೇಕಷ್ಟೇ, ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕಷ್ಟೇ. ನಾನಿನ್ನು ಬರಲೇ? ಹೋಗಮ್ಮ. ಮುಹೂರ್ತ ಮೀರಿ ಹೋಗುವುದು ಸಮಯವಿಲ್ಲ. ಮನೋಹರ ಭಾವಾ, ಏನಮ್ಮ? ಬಾ ಒಂದ್ಸರಿ ಬಾ. ಏನಮ್ಮ? ಬಾ ಬಾ. ನೀನು ಬರುವುದಿಲ್ಲವೇ? ನೋಡಮ್ಮ, ಲಗ್ನ ಮೀರಿ ಹೋಗುವುದು, ಬೇಗ ನಡೆ. ಬಾ ಬಾ ಬಾ. ಅಕ್ಕ ಅಕ್ಕ, ಸೇರ್ಕೊಳಕ್ಕ ಗೂಡು.